ಮಾಚಿದೇವರು ಉತ್ಸವ ಮಾಡೋಣ ಅಂದ್ಬಿಟ್ಟು ಯಲಹಂಕದಲ್ಲಿ ಸರಿ ನಾವು ಅಲ್ಲಿ ಒಂದು ಪೂರ್ವಭಾವಿಕವಾಗಿ ನಾವು ಫೆಬ್ರವರಿ 2ನೇ ತಾರೀಕು ಮಾಡಿದ್ದು ಸಿಂಗನಹಳ್ಳಿಯಲ್ಲಿ. ಈಗ ಅದನ್ನು ಯಲಹಂಕದಲ್ಲಿ ಒಂದು ಉತ್ಸವ ಮಾಡೋಣ ಮಾಚಿದೇವ್ರದ್ದು ಜಯಂತಿ ಪ್ರಯುಕ್ತ ಅನ್ನೋ ಒಂದು ಉದ್ದೇಶದಿಂದ ಇವತ್ತಿಗೆ ಉತ್ಸವ ಇಟ್ಕೊಂಡಿದ್ದೀವಿ. ಮಡಿವಾಳ ಮಾಚಿದೇವರು ಸಮಾಜದ ಸ್ವಾಸ್ಥ್ಯವನ್ನು, ನೈರ್ಮಲ್ಯವನ್ನು, ಆರೋಗ್ಯವನ್ನು ಕಾಪಾಡ್ತಕ್ಕಂಥ ಒಂದು ಸಮಾಜದ ಗುರುಗಳು. ಅವರನ್ನು ಶರಣರು ಅವರನ್ನು ನಾವೀಗ ಯಾವ ರೀತಿ ಸ್ಮರಿಸ್ಬೇಕು ಸರ್? ಜನ ಇವತ್ತು ಏನು 12-13ನೇ ಶತಮಾನದಲ್ಲಿ ನಡೀತು ವಿಜಯನಗರ ಕಾಲದಲ್ಲಿ. ಅವರು ಬಸವಣ್ಣವರಿದ್ದರು, ಮಾಚಿದೇವರಿದ್ದರು, ಅನೇಕ ಜನಾಂಗದ ಎಲ್ಲ ನಾಯಕರುಗಳಿದ್ದರು. ಅದರಲ್ಲಿ ಮಡಿವಾಳ ಮಾಚಿದೇವರು ನಂಬರ್ 1 ಸ್ಥಾನದಲ್ಲಿರ್ತಾರೆ. ಯಾಕೆ ಅಂದರೆ ವಚನಗಳನ್ನು ಇಲ್ಲಿವರೆಗೂ ಏನು ವಚನಗಳು ಇರಬೇಕು ಅವನ್ನ ರಕ್ಷಿಸಿದವರಲ್ಲಿ ಮೊದಲನೆಯವರು ಮಾಚಿದೇವರು. ಆ ಮಾಚಿದೇವರು ಇಲ್ಲ ಅಂದರೆ ವಚನಗಳು ಇಲ್ಲಿವರೆಗೂ ಇರ್ತಿರಲಿಲ್ಲ. ಕಾರಣ ಯಾಕೆಂದರೆ ಮಾಚಿದೇವರು ವೀರ ಮತ್ತು ಧೈರ್ಯವಂತ, ಶಕ್ತಿಶಾಲಿ. ಅವನು ವೀರಭದ್ರನ ಅವತಾರ. ಸೊ ಅದರಿಂದ ಇಲ್ಲಿವರೆಗೂ ವಚನಗಳು ಉಳಿದಿದೆ. ಮಾಚಿದೇವರ ಅನುಯಾಯಿಗಳು, ಮಾಚಿದೇವರ ಮತ್ತು ಸಮಾಜ ಏನಿದೆ ಅವನಂತೆ ನಡ್ಕೊಂಡು ಹೋದರೆ ಇವತ್ತೂ ಅವರಿಗೆ ಶ್ರೇಯಸ್ಸು ತಪ್ಪಿದ್ದಲ್ಲ ಅಂತ ನನ್ನ ಭಾವನೆ. ನಿಮ್ಮ ಹೆಸರು ಏನಾಗಿದೆ? ಎಸ್ ಸಿದ್ಧಗಂಗಯ್ಯ ಅಂತ. ನಾನು SC ಹೋರಾಟ ಸಮಿತಿ, ರಾಜ್ಯ ಸಂಘದ ಅಡಿಯಲ್ಲಿ SC ಹೋರಾಟದ ಸಮಿತಿ ರಾಜ್ಯಾಧ್ಯಕ್ಷ. ಸರಿ, ಏನು ನನ್ನ ಉದ್ದೇಶ ಏನಂದರೆ SC ಹೋರಾಟ ಇದರಿಂದ ನಮ್ಮ ಜನಾಂಗದ ಸಮುದಾಯದ ಮಕ್ಕಳಿಗೆ ಒಂದು ಸವಲತ್ತು ಸಿಕ್ಕಲಿ, ಶಾಲೆ ಸವಲತ್ತು ಸಿಗಲಿ ಅಂತ ನನ್ನ ಆಸೆ ಅಷ್ಟೇ. ಈ ಸತಿ ಏನು ನಾನು ಸಾಹೇಬ್ರಿಗೆ, ಅಂಬೇಡ್ಕರ್ ಸಾಹೇಬ್ರಿಗೆ ಇಲ್ಲಿಂದ ಟ್ರೈನ್ ಮುಖಾಂತರ ಹಾರ ಹಾಕ್ಬಿಟ್ಟು ನಾನು ಚಾಲನೆ ತೊಗೊಬೇಕು ಅಂತಿದ್ದೀನಿ. ಬರೋ ವರ್ಷಕ್ಕೆ ಇನ್ನೂ ಹೆಚ್ಚು ಪಟ್ಟು ಹೆಲಿಕಾಪ್ಟ್ರಿಂದ ತಂದು ಹೂನಾರ ಹಾಕಿಸಿ ಚಾಲನೆ ಕೊಡಬೇಕು ಅಂತ ನನ್ನ ಆಸೆ ಇದೆ. ಸಮಾಜದ ಜನರಿಗೆ, ನಮ್ಮ ಶೋಷಿತರಿಗೆ ಅಥವಾ ಏನು ಹಿಂದುಳಿದ ವರ್ಗ ಇದೆ ಅಥವಾ ಪ್ರಗತಿ ಪಥದ ದಾರಿ ಇಡ್ತಾ ಇದ್ದೀವಿ, ಅವರಿಗೆಲ್ಲ ಇದು ಸ್ಫೂರ್ತಿ ಅಲ್ವಾ? ಇದು ಸ್ಫೂರ್ತಿನೇ ಸರ್. ನಾನು ಉದ್ದೇಶ ಏನಂದರೆ ಎಲ್ಲ ಸಮುದಾಯಗಳಿಗೂ ಸೌಲಭ್ಯ ಸಿಗಲಿ ಸರ್ಕಾರದಿಂದ ನನ್ನ ಆಸೆ. ಈಗ ಮೆರವಣಿಗೆ ಪ್ರಾರಂಭ ಆಗಿ ಯಾವ್ಯಾವ ಕಡೆ ಹೊರಡುತ್ತೆ, ಏನು ಕಡೆ ಆಗುತ್ತೆ? ಇಲ್ಲಿ ತಾಲೂಕು ಆಫೀಸಿಂದ ಮೆರವಣಿಗೆ ಸ್ಟಾರ್ಟ್ ಆಗಿ ಯಲಹಂಕ ಆಂಜನೇಯ ಸ್ಟ್ಯಾಚು, BBMP, ಮಸೀದಿ ಸರ್ಕಲ್, ಡೌನ್ ಬಜಾರು, ಹೊಸಬೀದಿ ಡೆಡ್ ಎಂಡ್ ಲಾಸ್ಟ್ ಆಗುತ್ತೆ. ಮುಗಿಯಿತು. ಎಷ್ಟು ಜನ ಭಾಗಿಯಾಗಲಿದ್ದಾರೆ ಸರ್? ಆಲ್ರೆಡಿ ಈಗ ಒಂದು 300-400 ಜನ, 500 ಜನ ಸೇರಿದ್ದಾರೆ. ಇನ್ನೊಂದು ಹಾಫ್ ಆನ್ ಅವರ್ ಜನ ಬರ್ತಾ ಇದ್ದಾರೆ. 1000 ಜನ ಮೇಲೆ ಸೇರ್ತಾರೆ. ಶಾಸಕರು ಬರ್ತಾ ಇದ್ದಾರೆ, ಸಾಹೇಬರು ಬರ್ತಾ ಇದ್ದಾರೆ. ನಿಮ್ಮ ಹೆಸರು? ಸಂದೀಪ್ ಅಂತ, ಯಲಹಂಕ ಕ್ಷೇತ್ರ ತಾಲೂಕು ಮಟ್ಟದಲ್ಲಿ ಎಲಿಗೇಟರ್ ಆಗಿದೆ. ಇವತ್ತು ಮಿನಿ ವಿಧಾನಸೌಧ ಏನು ಯಲಹಂಕ ಆವರಣದಿಂದ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ, ನಾಡಪ್ರಭು ಕೆಂಪೇಗೌಡರಿಗೆ, ಜಗಜ್ಯೋತಿ ಬಸವಣ್ಣವರಿಗೆ ಮಾಲಾರ್ಪಣೆ ಮಾಡಿ ಮಡಿವಾಳ ಮಾಚಿದೇವರ ಪ್ರತಿಮೆಯ ಒಂದು ಬೃಹತ್ತಾದಂಥ ಮೆರವಣಿಗೆಯನ್ನು ನಮ್ಮ ಯಲಹಂಕ ವಿಧಾನಸಭಾ ಕ್ಷೇತ್ರದ ಮಡಿವಾಳ ಸಮುದಾಯ ಏನಾಯಿತು ಅದು ನೇತೃತ್ವವನ್ನು ವಹಿಸಿಕೊಂಡು ಇವತ್ತು ಮಾಡ್ತಾ ಇದ್ದಾರೆ. ಅದರಲ್ಲಿ ಎಲ್ಲ ಜಾತಿಯ ಜನಾಂಗರು ಕೂಡ ಈ ಕಾರ್ಯಕ್ರಮದಲ್ಲಿ ಸೇರಿದೆ. ಯಾಕಂದರೆ ಮಡಿವಾಳ ಮಾಚಿದೇವ ಅಂತಕ್ಕಂಥದ್ದು ಸಮಾಜದಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ಸಂತರಾಗಿ ಇವತ್ತು ಸಮಾಜದ ಗೌರವವನ್ನು ಎತ್ತಿ ಹಿಡಿಯುವಂಥ ಕೆಲಸವನ್ನು ಮಾಡಿರ್ತಕ್ಕಂಥ ಸ್ವಾಭಿಮಾನಿ. ಅವರ ಕುಲಗುರುಗಳು ಮಾಚಿದೇವರು. ಅವರ ಒಂದು ಮೆರವಣಿಗೆಯನ್ನು ಮಾಡಬೇಕು ಅಂತೇಳಿ ಭಾಳ ದಿನಗಳಿಂದ ಕೂಡ ಒಂದು ಬಯಕೆಯನ್ನು ವ್ಯಕ್ತಪಡಿಸಿದರು. ಇವತ್ತು ಅನುಮತಿಯನ್ನು ತಗೊಂಡು ಮೆರವಣಿಗೆಯನ್ನು ಮಾಡ್ತಾರೆ. ಮಡಿವಾಳ ಸಮಾಜವನ್ನು SC ಜನಾಂಗ ಸೇರಿಸಬೇಕು ಅಂತ ಒತ್ತಾಯ ಇದೆ. ಅದು ಸಾಧ್ಯನಾ? ಸಾಧುನೇ. ಯಾಕೆಂದರೆ ಇವತ್ತು ಕೂಡ ಅವರು ಆ ಸಮುದಾಯ ಸುರಕ್ಷಿತವಾದಂಥ ಸಮುದಾಯ. ಇವತ್ತು ಕೂಡ ಮಲಿನವಾದಂಥ ಬಟ್ಟೆಗಳನ್ನು ಸ್ವಚ್ಛ ಮಾಡಿಕೊಂಡು ಜೀವನ ಮಾಡ್ತಾರೆ. ಯಾರು ಭಾಳ ದೊಡ್ಡ ವಿದ್ಯಾವಂತರಿಲ್ಲ. ರಾಜಕೀಯವಾಗಿ ಕೂಡ ನಾವು ಯಾವುದೇ ದೊಡ್ಡ ಹುದ್ದೆಗಳನ್ನು ಕೂಡ ನಿಲ್ಲದೇ ಇರೋದ್ರಿಂದ ಅದಕ್ಕಿಂತ ಕೂಡ ಕಡಿಮೆ ಸಮುದಾಯಗಳು, ಹೆಚ್ಚಿನ ಆರ್ಥಿಕವಾಗಿ ಸಂಪನ್ಮೂಲ ಹೊಂದಿರತಕ್ಕಂಥ ಸಮುದಾಯಗಳನ್ನು ಕೂಡ STಗೆ ಸೇರಿಸಬೇಕು, SCಗೆ ಸೇರಿಸಬೇಕು ಅಂತ ಏನು ಹೋರಾಟ ಆಗ್ತಾ ಇದೆ. ಈ ಸಮಾಜ ಕೇಳೋದ್ರಲ್ಲಿ ಕೂಡ ನ್ಯಾಯ ಇದೆ ಮತ್ತು ಇದೆ. ಭಾಳ ದೊಡ್ಡ ಸಂಖ್ಯೆಯಲ್ಲಿ ಏನು ಕೂಡ ಇಲ್ಲ. ಇದು ಕಾರ್ಯಸಾಧ ಕೂಡ ಅವರು ಬೇಡಿಕೆಯನ್ನು ಸರ್ಕಾರಗಳು ಕೂಡ ಈಡೇರಿಸೋದಕ್ಕೆ ನಮ್ಮದು ಕೂಡ ಒತ್ತಾಯ ಇದೆ. ಸರ್, ಇವತ್ತಿನ ವಚನ ಸಾಹಿತ್ಯ ಅದಕ್ಕೆ ಪ್ರಮುಖ ಕಾರಣ ಇದ್ರ ಬಗ್ಗೆ ಖಂಡಿತವಾಗಿ ಕೂಡ ಅಷ್ಟೇ. ಅವಾಗೆಲ್ಲ ಬಸವಣ್ಣನ ಸಮಕಾಲೀನರೆಲ್ಲ ಕೂಡ ಆವಾಗ ಕೂಡ ವಚನ ಸಾಹಿತ್ಯ ಅಂತಕ್ಕಂಥದ್ದು ಅವರು ಉತ್ತುಂಗ ಸ್ಥಾನದಲ್ಲಿದ್ದಂಥದ್ದು. ಆ ಸಂದರ್ಭದಲ್ಲಿ ಕೂಡ ಮಡಿವಾಳ ಮಾಚಿದೇವ ಕೇವಲ ಸಾಮಾನ್ಯ ವ್ಯಕ್ತಿಯಲ್ಲ, ಅವರು ಪರಾಕ್ರಮಿ ಕೂಡ. ಇವತ್ತು ನೋಡಿರ್ಬೋದು, ಅವ್ರಿಗೆ ಸೊಂಟದಲ್ಲೂ ಕೂಡ ಖಡ್ಗವನ್ನು ಇಟ್ಟಿರ್ತಾರೆ. ಅಂದರೆ ಸಮಯ ಬಂದಾಗ ಶಾಂತಿಗೂ ಸರಿ, ಈ ಸಂದರ್ಭ ಬಂದಾಗ ಅವರು ಕಥೆಯನ್ನು ಹಿಡಿಯೋದಕ್ಕೂ ಸರಿ. ಈ ಹೋರಾಟದಲ್ಲಿ ಅವರು ವಚನ ಸಾಹಿತ್ಯವನ್ನು ರಚನೆ ಮಾಡಿರ್ತಕ್ಕಂಥದ್ದು. ಆ ವಚನ ಸಾಹಿತ್ಯ ಇಡೀ ಇವತ್ತು ಕರ್ನಾಟಕ ದೇಶದ ಎಲ್ಲರೂ ಕೂಡ ತಲುಪತಕ್ಕಂಥ ಕೆಲಸದಲ್ಲಿ ಭಾಳ ಪ್ರಮುಖ ಪಾತ್ರವನ್ನು ಮಡಿವಾಳ ಮಾಚಿದೇವರು ನಿರ್ವಹಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನಾವಿಲ್ಲೆಲ್ಲ ಸೇರಿದ್ದೀವಿ ಮಡಿವಾಳ ಮಾಚಯ್ಯನವರ
ಈ ಒಂದು ರ್ಯಾಲಿ ಏನು ಇವತ್ತು ಸ್ಟಾರ್ಟ್ ಆಗ್ತಾ ಇದೆ ಜಯಂತ್ಯೋತ್ಸವ ಇದು ಪ್ರಯುಕ್ತ. ಜಯಂತ್ಯೋತ್ಸವ ಪ್ರಯುಕ್ತ ಇದು ಮೊದಲನೇ ಬಾರಿಗೆ ನಮ್ಮ ಯಲಹಂಕ ಸುತ್ತ ಯಾರ್ಯಾರಿದ್ದಾರೆ ಓಲ್ಡ್ ಟೌನ್, ನ್ಯೂ ಟೌನ್, ಇನ್ನು ಯಾವುದು ಪಂಚಾಯತಿ ಕಡೆ ಯಾರ್ಯಾರಿದ್ದಾರೆ ಎಲ್ಲರೂ ಸೇರಿ ಇದೊಂದು ರ್ಯಾಲಿನ ಸ್ಟಾರ್ಟ್ ಮಾಡಿದ್ದಾರೆ. ಮೊದಲನೇದಾಗಿ ಅವರಿಗೆ ಅಭಿನಂದನೆ ಸಲ್ಲಿಸೋಕ್ಕೆ ಬಯಸ್ತೀನಿ. ಯಾಕಂದರೆ ಇದು ಮೊದಲನೇ ವರ್ಷ ಸ್ಟಾರ್ಟ್ ಮಾಡೋರೆ. ಇದು ಕಂಟಿನ್ಯೂ ಆಗಲಿ, ಇವರ ಮಕ್ಕಳು, ಇವ್ರ ಮೊಮ್ಮಕ್ಕಳು ಇದನ್ನು ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಲಿ. ಇವ್ರಿಗೂ ಒಂದು ಹಕ್ಕುಗಳು, ಒಂದು ಮಕ್ಕಳಿಗೆ ಏನು ಭವಿಷ್ಯ ಇದೆ, ನಮ್ಮ ಸರ್ಕಾರದ ಕಡೆಯಿಂದ ಏನೇನು ಸವಲತ್ತುಗಳು ಸಿಗಬೇಕು ಇದೆಲ್ಲ ಸಿಗಲಿ ಅಂತ ನಾನು ಆಶಿಸ್ತೀನಿ. ಸರ್, ಈಗ ಮೈಮೇಲಿನ ಬಟ್ಟೆಯನ್ನು ಕೊಳೆಯನ್ನು ತೆಗೆದಂತೆ ಮನಸ್ಸಿನ ಕೊಳಕನ್ನು ತೆಗೀರಿ ಅಂತೇಳಿ ಮಾಚಿದೇವರು ಹೇಳ್ತಾರೆ ಸರ್. ಇದು ಈ ಸಮಾಜಕ್ಕೆ ಎಷ್ಟು ಪ್ರಸ್ತುತ ಅನ್ಸುತ್ತೆ ಸರ್ ಇವತ್ತು? ಸರ್, ಈಗ ಬಸವಣ್ಣವ್ರು ಹೇಗೋ ಮಾಚಯ್ಯವರು ಹಾಗೆ ಅವ್ರ ಜೊತೆ ಗೂಡಿ ವಚನಗಳನ್ನ ಬರೆದವರು ಇವರು. ಆಗಿನ ಕಾಲದಲ್ಲಿ ಮನಸ್ಸಲ್ಲೂ ಕೊಳೆ ಬಟ್ಟೆಯಲ್ಲೂ ಕೊಳೆ ಇದ್ದಂಥ ಟೈಮಲ್ಲಿ ಫಸ್ಟ್ ಬಟ್ಟೆಯಲ್ಲಿ ಕೊಳೆ ಹೋಗಲಿ, ಆಮೇಲೆ ಮನಸ್ಸಲ್ಲಿ ಕೊಳೆ ಹೋಗಲಿ ಅಂತ ಹೋರಾಡಿದಂಥ ವ್ಯಕ್ತಿ ಇವರು ಮಾಚಯ್ಯನವರು. ಅವ್ರ ಬಗ್ಗೆ ನಾವು ಮಾತಾಡೋಷ್ಟು ದೊಡ್ಡವರಲ್ಲ, ತುಂಬ ಕಿರಿಯರು ನಾವು. ನಮಗೇನು ಗೊತ್ತಿದೆ ನಾವು ಅದು ಹೇಳ್ಬೋದು. ಆದ್ದರಿಂದ ಮನುಷ್ಯರಿಗೆ ಏನು ಹಾಕೋ ಬಟ್ಟೆ ಕೊಳೆ ಹೋಗುತ್ತೋ ಅದೇ ಥರ ಮನಸ್ಸಲ್ಲೂ ಕೊಳೆ ಹೋಗಿ ಎಲ್ಲ ಜನಾಂಗದವರು ಸಂತೋಷವಾಗಿ ಖುಷಿಯಾಗಿರಲಿ ಅಂತ ಹಾರೈಸ್ತೀವಿ. ಮೊದಲನೇದಾಗಿ ಯಲಹಂಕ ಕ್ಷೇತ್ರದ ಎಲ್ಲ ಮಡಿವಾಳ ಜನಾಂಗಕ್ಕೂ ಸಹ ಶ್ರೀ ಮಾಚಿದೇವರ ಜಯಂತಿಯ ಅಂಗವಾಗಿ ಶುಭಾಶಯ ಹೇಳ್ತಾ ಇದ್ದೀವಿ. ಇಡೀ ನಮ್ಮ ಯಲಹಂಕ ಕ್ಷೇತ್ರಕ್ಕೂ ಸಹ ನಮ್ಮ SR ವಿಶ್ವನಾಥ್ರವರ ಒಂದು ನೇತೃತ್ವದಲ್ಲಿ ನಾವು ಈ ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ.